ಪದೇ ಪದೇ ಗ್ಯಾಸ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ಉಬ್ಬರ, ತೇಗು, ಹೊಟ್ಟೆಯಲ್ಲಿ ಗ್ಯಾಸ್ ಫಿಲ್ ಆಗೋದ್ರಿಂದ ಬಳಲ್ತಾ ಇದ್ದೀರಾ. ಇದು ಯಾಕಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಾವು ತಗೊಳ್ಳೋ ಆಹಾರ ಸರಿಯಾಗಿ ಡೈಜೆಷನ್ ಆಗುತ್ತೆ. ಇನ್ ಕೇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ ನಾವು ತಗೊಳ್ಳೋ ಆಹಾರ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಸೊ ಈ ಇಂಡೈಜೆಸ್ಟೆಡ್ ಫುಡ್ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಕೇಸಲ್ಲಿ ನಾವು ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಮೆಡಿಕೇಶನ್ ಕೊಡ್ತೇವೆ. ಈ ಗ್ಯಾಸ್ ಪ್ರಾಬ್ಲಮ್ ಇದ್ದವರು ಇನ್ಸ್ಟೆಂಟ್ ರಿಲೀಫ್ಗೆ ಏನ್ ಮಾಡ್ಬೋದು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಹೋಮ್ ರೆಮಿಡಿ ಅಂದ್ರೆ ಶುಂಠಿ ರಸ. ಊಟ ಆದ್ಮೇಲೆ 1 ಚಮಚ ಶುಂಠಿ ರಸನ ತಗೋಬಹುದು. ಹಾಗೆ ತಗೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡ್ಬೋದು. ಅವ್ರ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಶುಂಠಿ ರಸನ ಮಿಕ್ಸ್ ಮಾಡಿ ತಗೋಬಹುದು. ಈ ಶುಂಠಿ ರಸದಲ್ಲಿ ಪ್ರೋಟೀನ್ ನ ಡೈಜೆಸ್ಟ್ ಮಾಡೋ ಎಂಜೈಮ್ ಇರುತ್ತೆ. ಹಾಗೇನೆ ನಮ್ಮ ಇಂಟೆಸ್ಟೈನ್ ಮೊಟಿಲಿಟಿನ ಜಾಸ್ತಿ ಮಾಡುತ್ತೆ. ಸೊ ನಾವು ತಗೊಳ್ಳೋ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಗ್ಯಾಸ್ ಫಾರ್ಮೇಶನ್ ಆಗೋದಿಲ್ಲ. ಶುಂಠಿ ಆಲ್ಕಲೈನ್ ಇನ್ ನೇಚರ್ ಆಗಿರೋ